ಪುರ್ಷಿ ಅವರು ಓಕೆ ಸ್ಟಾರ್ಟಿಂಗ್ ಅಲ್ಲೇ ಚಾಟ್ ಫುಲ್ ಪುರ್ಷಿ ಅಂತಾನೆ ಇತ್ತು, ಫುಲ್ ಸಪೋರ್ಟ್ ಸಿಕ್ತಿತ್ತು. ನೋಡಿರೋದು ವೈಪ್ ಔಟ್ ಮಾಡೋ ಚಾನ್ಸಸ್ ಇದೆಯಾ? ಓಕೆ ಡನ್, ವೈಪ್ ಔಟ್ ಕೂಡ ಆಗಿದೆ. ಅಂದ್ರೆ ನಿಮ್ ಹೀರೋ ಸೋತೋದ್ನ? ಸೋತೋದ. ಈಗೇನ್ ಮಾಡ್ತಾನೆ ನಿಮ್ ಹೀರೋ? ವಿಲ್ ಹಿ ಗಿವ್ ಅಪ್? ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ. ಅಲೆಗಳು ಕಾತರಿಸುವೆ, ರಶ್ ಕೂಡ ಮಾಡ್ತಿರೋದು, ಥ್ರೋಬಲ್ಸ್ ಯೂಸ್ ಮಾಡಿ ಕನ್ಫ್ಯೂಸ್ ಮಾಡಿ ಫಿನಿಶ್ ಕೂಡ ಮಾಡೋ ಸಾಧ್ಯತೆ ಇದೆ. ಕ್ವಾಟ್ರಾಕಿಲ್ಲಂತೆ ಅರುಣ್ ನೋಡಿ ಫುಲ್ ಆಗುತ್ತೆ ಅನ್ಸುತ್ತೆ, ಸುಮ್ಮನೆ ಅಲ್ಲ. ಓಕೆ, ಫೈನಲಿ PJ Sports ಒಂದು ಎಲಿಮಿನೇಟ್ ಆಯ್ತು ಗೈಸ್. ಇಲ್ಲಿ ಎಲಿಮಿನೇಟ್ ಮಾಡಿ ಬಂದ್ಬಿಡು SGE ಸ್ಕ್ವಾಡ್ ಒಳ್ಳೆ ರ್ಯಾಂಪೇಜ್ ಗೇಮ್ ಪ್ಲೇ ನ ತೋರಿಸ್ತಿದ್ದಾರೆ ಅಂತ ಹೇಳ್ಬೋದು. ವಿತ್ 11 ಕಿಲ್ಸ್ ಜೊತೆಗೆ ಇವ್ರು ಆಚೆ ಹೋದ್ರೆ ಮೇಲೆ ವೇಟ್ ಮಾಡ್ತಿದೆ SGE. ಸೈಲೆಂಟ್ ಆಗಿ ಇರ್ಬೇಕಾಗಿತ್ತು, ಬಟ್ ಉಲ್ಟಾಗಬೇಕು. ಬಟ್ ಆದ್ರೆ ಈಗ ಅಂತ ಮಿಸ್ ಮಾಡ್ಕೊಡಲ್ಲ ಅಂತಿತ್ತು. SGE ಅವ್ರ ಟೀಮಲ್ಲಿ ಓಕೆ ಈ ತರ ಆಗುತ್ತೆ ಅಂತ ಸಿಚುವೇಶನ್ ಅನ್ಕೊಂಡೇ ಇರ್ಲಿಲ್ಲ. ಅಂಡ್ RGE ಅವರು ಎಲಿಮಿನೇಷನ್ ಹೋಲ್ಡ್ ಮಾಡ್ತಿದ್ದಾರೆ. ಇಂಥ ಒಂದು ಅವರಲ್ಲಿ ಓಕೆ ಒಂದು ಒಳ್ಳೆ ಸರ್ವೈ ಲಾಸ್ಟ್ ಅಲ್ಲಿ SGE ಏನಾದ್ರು ಒಂಚೂರು ಏನಾದ್ರು ಸರ್ವೈವ್ ಮಾಡಿ ಅಥವಾ ಭೂಯಾಗಿಯ ತಗೊಂಡು ಅಥವಾ ಇನ್ನೊಂದು 2-3 ಪಾಯಿಂಟ್ಸ್, ಐ ಥಿಂಕ್ 2 to 3 ಪಾಯಿಂಟ್ಸ್ ಹೆಚ್ಚು ಕಮ್ಮಿ ಇರೋದಿಲ್ಲಿ 36-32 ಅದನ್ನೇನಾದ್ರೂ ಕವರ್ ಮಾಡಕ್ಕೆ SGE ಟ್ರೈ ಮಾಡಿದ್ರೆ ಈಗ ಟಾಪ್ ಅಲ್ಲಿ SGE ಕರ್ನಾಟಕ ಕೂತ್ಕೋತಿತ್ತು ಅಂಡ್ ವೆಲೋನಿಕ್ಸ್ ಕೆಳಗಡೆ ಬರ್ತಿತ್ತು. ಬಟ್